ಶ್ರೀರಾಮಚಂದ್ರನ ದಿವ್ಯವಾದ ಭವ್ಯವಾದ ಆದರ್ಶವಾದ ಗುಣಗಳನ್ನು ತಿಳಿಸುವ ವಾಲ್ಮೀಕಿ ಮಹರ್ಷಿಗಳು ಸಾನುಕ್ರೋಶೋ ಜಿತಕ್ರೋಧಃ ಬ್ರಾಹ್ಮಣ ಪ್ರತಿಪೂಜಕಃ ದೀನಾನುಕಂಪಿ ಧರ್ಮಜ್ಞಃ ನಿತ್ಯಂ ಪ್ರಗ್ರಹವಾನ್ ಶುಚಿಃ ಎಂಬುದಾಗಿ ವರ್ಣನೆ ಮಾಡುತ್ತಾರೆ. ಶ್ರೀರಾಮಚಂದ್ರ ಅತ್ಯಂತ ದಯಾಸಾಗರನಾಗಿ ಪ್ರೀತಿಯಿಂದ ಮಕ್ಕಳಿಗಿಂತಲೂ ಹೆಚ್ಚಿನ ಮಮತೆಯಿಂದ ಎಲ್ಲ ಪ್ರಜೆಗಳನ್ನು ನೋಡ್ತಾ ಇದ್ದ, ಅವರ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಇದ್ದ, ಬೇಡಿದ ಇಷ್ಟಾರ್ಥಗಳನ್ನು ಕೊಡ್ತಾ ಇದ್ದ. ಮಗು ಆಗಿರಬಹುದು, ಯುವಕನಾಗಿರಬಹುದು, ವೃದ್ಧನಾಗಿರಬಹುದು, ಪುರುಷ ಸ್ತ್ರೀ ಯಾರೇ ಇರಲಿ, ಅಷ್ಟೇಕೆ ಪಶುಗಳಿಗೂ ಅಷ್ಟು ಪ್ರೀತಿಯಿಂದ ರಕ್ಷಣೆಯನ್ನು ನೀಡಿದಂತಹ ಕೇವಲ ಮಾನವರ ರಾಜನಲ್ಲ, ವಿಶ್ವದ ಎಲ್ಲ ಜೀವರಾಶಿಗಳಿಗೆ ಅನಾದಿನಿತ್ಯನಾದ ಅಖಂಡ ರಾಜ ಅಂದರೆ ಶ್ರೀರಾಮಚಂದ್ರ ಎಂಬುದಾಗಿ ಶಾಸ್ತ್ರ ವರ್ಣನೆಯನ್ನು ಮಾಡುತ್ತದೆ. ವಾಲ್ಮೀಕಿ ಮಹರ್ಷಿಗಳು ಹೇಳುತ್ತಾರೆ, ಭೀಷ್ಮಾಚಾರ್ಯರಂತಾರೆ, ವಿಶ್ವೇಶ್ವರಮಜಂ ದೇವಂ ಜಗತಃ ಪ್ರಭವಾಪ್ಯಯಂ. ಅವನು ವಿಶ್ವೇಶ್ವರ, ಹುಟ್ಟಿದವನಲ್ಲ, ಸಾಯುವವನಲ್ಲ, ಅವನನ್ನು ನಂಬಿದವರಿಗೂ ಹುಟ್ಟು ಸಾವುಗಳನ್ನು ತಪ್ಪಿಸುವ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಶ್ರೀರಾಮಚಂದ್ರ. ಅವನ ಸ್ಮರಣೆ ಮಾಡುವ ಮಾತ್ರದಿಂದ ಆಪತ್ತುಗಳನ್ನು ಕಳೆಯುವಂತಹ ನಿತ್ಯ ದೊರೆ, ಶಾಶ್ವತನಾದಂತಹ ರಾಜ ಶ್ರೀರಾಮಚಂದ್ರ. ಅಂತಹ ದಯಾಸಾಗರನಾಗಿದ್ದರೂ ಕೂಡ ಶ್ರೀರಾಮಚಂದ್ರ ತಪ್ಪು ಮಾಡಿದಾಗ, ಅಪರಾಧಗಳನ್ನು ಮಾಡಿದಾಗ, ಧರ್ಮಕ್ಕೆ ವಿರೋಧಿಯಾದ ಚಟುವಟಿಕೆಗಳನ್ನು ಮಾಡಿದರೆ ಅಷ್ಟೇ ನಿಷ್ಠುರನಾಗಿ ಶಾಸನವನ್ನು ಮಾಡಿದ್ದೂ ಉಂಟು. ಸಣ್ಣ ಪುಟ್ಟ ಶಾಸನ ಅಲ್ಲ, ತಲೆಯನ್ನೇ ಕತ್ತರಿಸಿದ್ದುಂಟು. ವಿಶ್ವಾಮಿತ್ರರು ಮಾಡುವ ಯಜ್ಞಗಳಿಗೆ ವಿಘ್ನವನ್ನು ಮಾಡಿದಂತಹ ಸುಬಾಹು ಮಾರೀಚರನ್ನು, ಸುಬಾಹುವನ್ನು ಮೊದಲು, ಮಾರೀಚನನ್ನು ನಂತರದಲ್ಲಿ ಸಂಹಾರನೆ ಮಾಡಿದ್ದಾನೆ ಶ್ರೀರಾಮಚಂದ್ರ ಅನ್ನುವುದನ್ನು ನೀವು ಕೇಳಿದ್ದೀರಿ. ಆ ತರಹ ಯಜ್ಞಯಾಗಾದಿಗಳು ಮಾತ್ರ ಅಲ್ಲ, ಅವು ಸಾಂಕೇತಿಕ ಅಂತ ಅರ್ಥ ಮಾಡಿಕೊಂಡಿದ್ದೀರಿ. ಯಾವುದೇ ತರಹದ ಧರ್ಮದ ಕಾರ್ಯಗಳನ್ನು ಮಾಡುವಂತಹ ಜನ ಇದ್ದರೆ ಅವರಿಗೆ ಬರುವ ವಿಘ್ನಗಳು, ಅಡ್ಡಿ ಆತಂಕಗಳನ್ನು ಪರಿಹಾರ ಮಾಡುವುದಕ್ಕೆ ಶ್ರೀರಾಮಚಂದ್ರನ ರಕ್ಷೆ ಯಾವತ್ತಿಗೂ ಇದೆ. ಅವತ್ತು ರಾಮ ಪ್ರತ್ಯಕ್ಷನಾಗಿ ರಕ್ಷಣೆ ಮಾಡಿದರೆ, ಇವತ್ತು ರಾಮನ ನಾಮವನ್ನು ಹೇಳಿದರೆ ಶ್ರೀರಾಮಚಂದ್ರ ನಮ್ಮೆಲ್ಲರನ್ನ ಒಳಗಿದ್ದು ರಕ್ಷಣೆ ಮಾಡುತ್ತಾನೆ, ಅಂತರ್ಯಾಮಿಯಾಗಿದ್ದು ರಕ್ಷಣೆ ಮಾಡುತ್ತಾನೆ. ನಮ್ಮನ್ನು ಅವನು ಅವತ್ತೂ ಕಾಣ್ತಾ ಇದ್ದ, ಇವತ್ತೂ ಕಾಣ್ತಾ ಇದ್ದಾನೆ. ಅವತ್ತಿನ ಜನ ರಾಮನನ್ನು ಕಾಣ್ತಾ ಇದ್ದರು, ಇವತ್ತು ಪ್ರತ್ಯಕ್ಷವಾಗಿ ನಾವು ರಾಮನನ್ನು ಕಾಣ್ತಾ ಇಲ್ಲ ಅನ್ನುವುದು ಮಾತ್ರ ವ್ಯತ್ಯಾಸ. ಆದರೆ ಇನ್ಯಾವ ವ್ಯತ್ಯಾಸವೂ ಇಲ್ಲ. ಅಂದಿನ ಪ್ರಜೆಗಳಿಗೂ ರಾಮನೇ ರಾಜ, ಇವತ್ತಿಗೂ ರಾಮನೇ ರಾಜ. ಅಂದಿನ ಪ್ರಜೆಗಳ ಪ್ರಾರ್ಥನೆಯೂ ರಾಮನ ಕಿವಿಯನ್ನು ಮುಟ್ಟಿತ್ತು, ಇವತ್ತಿನ ನಮ್ಮೆಲ್ಲರ ಪ್ರಾರ್ಥನೆಯೂ ರಾಮನ ಕಿವಿಯನ್ನು ಮುಟ್ಟತ್ತೆ. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖಃ. ಯಾವಾಗಲೂ ಶ್ರೀರಾಮಚಂದ್ರನಿಗೆ ನಮ್ಮ ಪ್ರಾರ್ಥನೆ ಕೇಳಿಸ್ತದೆ. ಅವತ್ತಿಗೂ ಪ್ರತಿಯೊಬ್ಬರನ್ನೂ ಶ್ರೀರಾಮಚಂದ್ರ ಮನೆ ಮನೆಗಳಿಗೆ ಹೋಗಿ ಅವರನ್ನು ನೋಡ್ತಾ ಇದ್ದ. ಕುಳಿತಲ್ಲಿಯೇ ಎಲ್ಲರನ್ನ ತಿಳಿಯುವ ಸರ್ವಜ್ಞ ಶಿಖಾಮಣಿ ಶ್ರೀರಾಮಚಂದ್ರ. ಆದರೂ ಒಬ್ಬ ರಾಜ ಹೇಗಿರಬೇಕು ಅನ್ನುವುದನ್ನು ಶ್ರೀರಾಮಚಂದ್ರ ತೋರಿಸಿಕೊಡ್ತಾನೆ. ಒಬ್ಬೊಬ್ಬರ ಮನೆಗಳಿಗೆ ಹೋಗ್ತಾ ಇದ್ದ ಅಂತ ವರ್ಣನೆ ಇದೆ. ರಾಮನ ವ್ಯಕ್ತಿತ್ವ ಏನು, ಒಬ್ಬೊಬ್ಬರ ಮನೆಗೆ ಹೋಗೋದು ಅಂದ್ರೇನು? ಆ ಕಾಲದ ಜನ ಎಂತಹ ಪುಣ್ಯವಂತರು. ಅವರವರ ಮನೆಗಳಿಗೆ ಹೋಗಿ ಅವರ ಸುಖ ದುಃಖಗಳ ಬಗ್ಗೆ ವಿಚಾರಣೆಯನ್ನು ಮಾಡಿ ದುಃಖಗಳನ್ನು ಪರಿಹರಿಸಿ ಸುಖವಾಗಿ ಧರ್ಮದಿಂದ ಜೀವನವನ್ನು ನಡೆಸುವುದಕ್ಕೆ ಏನು ಬೇಕೋ ಆ ವ್ಯವಸ್ಥೆಯನ್ನು ಕೂಡಲೇ ಮಾಡ್ತಾ ಇದ್ದ. ದೀನಾನುಕಂಪಿ. ರಾಮಾಯಣದ ವ್ಯಾಖ್ಯಾನಕಾರರು ಹೇಳ್ತಾರೆ, ಸಾನುಕ್ರೋಶ ಅಂತ. ಪರಮಾತ್ಮ ದಯೆ ಮಾಡ್ತಾ ಇದ್ದ, ದಯಾಸಾಗರ ಅಂತ ಹೇಳಿದ ಮೇಲೆ ದೀನಾನುಕಂಪಿ ಅಂತ ಪ್ರತ್ಯೇಕ ಹೇಳುವುದರ ಉದ್ದೇಶ ಏನು ಅಂತ. ದೀನಾನುಕಂಪಿ ಅಂದರೆ
ದೀನರು, ಕಷ್ಟದಲ್ಲಿದ್ದವರು, ಸಜ್ಜನರು ಅಂತಾದರೆ ಅವರಿಗೆ ಆಶ್ವಾಸನೆಯನ್ನು ಕೊಟ್ಟು ಬರ್ತಾ ಇರಲಿಲ್ವಂತೆ ಪರಮಾತ್ಮ. ಎಲ್ಲಿ ನಿಲ್ತಾ ಇದ್ದ, ನಿಂತ ಸ್ಥಳದಲ್ಲಿ ವ್ಯವಸ್ಥೆ ಮಾಡಿಯೇ ಮುಂದೆ ಹೋಗುವಂತಹ ಕಾರುಣ್ಯ ಪರಮಾತ್ಮನಲ್ಲಿತ್ತು ಅಂತ ತಿಳಿಸೋದಕ್ಕೆ ದೀನಾನುಕಂಪಿ ಎಂಬ ಶಬ್ದವನ್ನು ಬಳಸಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು ಅಂತ ತಿಳಿಸ್ತಾರೆ. ಇದು ಶ್ರೀರಾಮಚಂದ್ರನ ಕಾರುಣ್ಯ. ಕೆಲವರಿಗೆ ಕನಿಕರ ಬರುತ್ತೆ, ಅಯ್ಯೋ ಅನಿಸುತ್ತೆ, ಏನಾದರೂ ಸೇವೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅನಿಸುತ್ತೆ, ಆದರೆ ಮುಂದಾಗೋದಿಲ್ಲ. ಎಷ್ಟು ಅಂತ ಮಾಡೋದಪ್ಪ ಅಂತ ಬಿಟ್ಟುಬಿಡ್ತಾರೆ. ಕೆಲವರು ಮಾಡಬೇಕು ಅಂತ ಮನಸ್ಸು ಮಾತ್ರ ಮಾಡೋದಲ್ಲ, ವಚನವನ್ನೂ ಕೊಡ್ತಾರೆ, ಆದರೆ ಮಾಡೋದಿಲ್ಲ. ವಚನ ಕೊಟ್ಟು ಮಾಡಿಯೂ ಮಾಡಬಹುದು, ಆದರೆ ಕಾಲಾಂತರದಲ್ಲಿ ಮಾಡ್ತಾರೆ. ಮನೆಗೆ ಅರಮನೆಗೆ ಬಾ ನೋಡೋಣ ಅಂತ ಹೇಳಿ ಕಳಿಸ್ತಾರೆ, 16 ಸಲ ಅಡ್ಡಾಡಿದ ಮೇಲೆ ಕೆಲಸ ಆಗತ್ತೆ. ಹಾಗಲ್ಲ ಅಂತಾರೆ. ದೀನಾನುಕಂಪಿ ಎಂಬ ಶಬ್ದದ ಭಾವ ಹಾಗಲ್ಲ ಅಂತ ವ್ಯಾಖ್ಯಾನಕಾರರಂತಾರೆ. ದೀನರ ಕಷ್ಟದ ಮಾತನ್ನು ಕೇಳಿದ ಕೂಡಲೇ ಆ ಕ್ಷಣದಲ್ಲಿ ರಾಜ್ಯದಿಂದ ಪರಿಪೂರ್ಣವಾದ ವ್ಯವಸ್ಥೆಯನ್ನು ಅದಕ್ಕೆ ಮಾಡುವಂತಹ ಶ್ರೀರಾಮಚಂದ್ರನ ರಾಜ್ಯ ಅದು. ಅದಕ್ಕಾಗಿ ದೀನಾನುಕಂಪಿ ಅಂತ ಪ್ರತ್ಯೇಕವಾಗಿ ಹೇಳಿದ್ದಾರೆ ಅಂತ. ಇದು ಆ ಶ್ರೀರಾಮಚಂದ್ರನ ಅತ್ಯದ್ಭುತವಾದಂತಹ ಕಾರುಣ್ಯ, ಅವನ ಅನುಕಂಪೆ ದೀನರ ಮೇಲೆ ಇದ್ದದ್ದು. ನಾವು ನೀವೆಲ್ಲ ರಾಮನಾಮದ ಜಪವನ್ನು ಮಾಡುತ್ತಾ ಇದ್ದೇವೆ, ರಾಮನಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತ ತಿಳಿದಿದ್ದೇವೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳನ್ನು ಓದಿ ಆ ರಾಮನ ಗುಣಪೂರ್ಣತ್ವವನ್ನು, ರಾಮನ ದಿವ್ಯವಾದ ಸರ್ವೋತ್ತಮತ್ವವನ್ನು ತಿಳಿದು ನಂಬಿ ಅವನನ್ನು ಭಜನೆ ಮಾಡ್ತಾ ಇದ್ದೇವಲ್ಲ, ನಮಗೆಲ್ಲ ಪರಿಪೂರ್ಣವಾದ ವಿಶ್ವಾಸ ಇರಲಿ. ನಾವು ಇದೇ ಶ್ರದ್ಧಾ ವಿಶ್ವಾಸಗಳಿಂದ ರಾಮನ ನಾಮವನ್ನು ಜಪ ಮಾಡಿದರೆ ನಾವಿದ್ದಲ್ಲಿಯೇ ನಮ್ಮ ಎಲ್ಲ ಅಪೇಕ್ಷೆಗಳನ್ನು ರಾಮದೇವರು ಪರಿಪೂರ್ಣ ಮಾಡ್ತಾರೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಇದು ಕೇವಲ ಚಪ್ಪಾಳಿ ತಟ್ಟುವ ಮೂಲಕ ಮಾತ್ರ ಅನುಮೋದಿಸೋದಲ್ಲ, ನೀವು ಶ್ರದ್ಧೆಯಿಂದ ಮಾಡಿ ನೋಡಿ, ನಿಮ್ಮ ವೈಯಕ್ತಿಕವಾದ ಅನುಭವಗಳನ್ನು ನೀವೇ ಹಂಚಿಕೊಳ್ಳುವ ಸ್ಥಿತಿಗೆ ಬರ್ತೀರಿ. ಅದು ರಾಮನಾಮದ ಮಹಿಮೆ. ದೀನಾನುಕಂಪಿ ಶ್ರೀರಾಮಚಂದ್ರನ ಇಂತಹ ದೊಡ್ಡದಾದ ಅನುಗ್ರಹವನ್ನು ವಾಲ್ಮೀಕಿ ರಾಮಾಯಣ ವರ್ಣನೆ ಮಾಡುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಕಥೆಯಲ್ಲಿಯೂ ಕೇಳುತ್ತೇವೆ, ಶ್ರೀರಾಮಚಂದ್ರನ ಕಥೆಯಲ್ಲಿಯೂ ಕೇಳುತ್ತೇವೆ. ಭಕ್ತರಿಗೆ ಬಂದ ಆಪತ್ತುಗಳನ್ನು ಕೂಡಲೇ ಅಲ್ಲಿಂದಲ್ಲೇ ಪರಿಹಾರವನ್ನು ಮಾಡ್ತಾ ಇದ್ದ. ಅನೇಕ ಜನ ರಾಕ್ಷಸರನ್ನು ಸಂಹಾರ ಮಾಡಿದ್ದು ಕೇಳಿದ್ದೇವೆ. ಅದು ಹಿಂಸಾವಿಹಾರನಾಗಿ ಮಾಡಿದ್ದಲ್ಲ. ಹಿಂಸೆ ಮಾಡುವುದೊಂದು ರಾಮನ ಸಹಜವಾದ ಪ್ರವೃತ್ತಿಯಾಗಿತ್ತು ಅಂತ ಭಾವಿಸುವುದಲ್ಲ. ಯಾವ ರಾಕ್ಷಸರು ಸಜ್ಜನರಿಗೆ ಹಿಂಸೆಯನ್ನು ಕೊಡ್ತಾ ಇದ್ದರು, ಅಲ್ಲಿರುವಂತಹ ಋಷಿಮುನಿಗಳಿಗೆ ಪೀಡೆಯನ್ನು ಕೊಡ್ತಾ ಇದ್ದರು, ಯಜ್ಞಯಾಗಗಳನ್ನು ಮಾಡುವುದಕ್ಕೆ, ಪುಣ್ಯ ಕಾರ್ಯಗಳನ್ನು ಮಾಡುವುದಕ್ಕೆ ಏನಿಲ್ಲ, ಸುಖವಾಗಿ ಜೀವನವನ್ನು ಮಾಡೋದಕ್ಕೂ ಬಿಡ್ತಾ ಇರಲಿಲ್ಲ. ನರಭಕ್ಷಕರಾಗಿ ಮಾಂಸವನ್ನು ಭಕ್ಷಣೆ ಮಾಡಿ ಅವರ ಜೀವನವನ್ನೇ ಹಾಳು ಮಾಡುವಂತಹ ಒಂದರ್ಥದಲ್ಲಿ ಆ ಎಲ್ಲ ಋಷಿ ಮುನಿಗಳು ಅವತ್ತು ಈ ರಾಕ್ಷಸರ ಬಾಯಿಗೆ ತುತ್ತಾಗಿ ನಿರ್ನಾಮವಾಗಿದ್ದರೆ ಇವತ್ತು ಸನಾತನ ಧರ್ಮ ಎಲ್ಲಿ ಉಳಿತಾ ಇತ್ತು, ಸಂಸ್ಕೃತಿ ಎಲ್ಲಿ ಉಳಿತಾ ಇತ್ತು, ವೇದಗಳು ಶಾಸ್ತ್ರಗಳು ಎಲ್ಲಿ ಉಳಿತಾ ಇತ್ತು. ಉಚ್ಚೈರ್ಗತಿರ್ಜಗತಿ ಸಿದ್ಧ್ಯತಿ ಧರ್ಮತಶ್ಚೇತ್ ತಸ್ಯ ಪ್ರಮಾಚ ವಚನೈಃ ಕೃತಕೇತರೈಶ್ಚೇತ್ ತೇಷಾಂ ಪ್ರಕಾಶನ ದಶಾಚ ಮಹೀಸುರೈಶ್ಚೇತ್. ಉನ್ನತಿಯಾಗಬೇಕು ಧರ್ಮದಿಂದ, ಧರ್ಮ ತಿಳಿಯಬೇಕು, ಉಳಿಯಬೇಕು, ಬೆಳೆಯಬೇಕು ಶಾಸ್ತ್ರಗಳಿಂದ, ವೇದಗಳಿಂದ. ಅಂತಹ ವೇದಗಳನ್ನು ಓದಿ ಹೇಳಿ ಕೇಳಿ ಅನುಷ್ಠಾನದಲ್ಲಿಟ್ಟುಕೊಂಡು ರಕ್ಷಣೆಯನ್ನು ಮಾಡಿ ಅದನ್ನು ಚೆನ್ನಾಗಿ ಉಚ್ಛ್ರಾಯದ ಸ್ಥಿತಿಯಲ್ಲಿ ಇಡಬೇಕಾದವರು ಋಷಿಗಳು, ಮುನಿಗಳು, ಜ್ಞಾನಿಗಳು. ಅಂಥವರನ್ನೇ ನಾಶ ಮಾಡಿದರೆ ಇವತ್ತು ಶಾಸ್ತ್ರಗಳಿಲ್ಲ, ಧರ್ಮ ಇಲ್ಲ, ಸುಖ ಇಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಎಲ್ಲ ಜಗತ್ತು ಅಧರ್ಮದಿಂದ ಉದ್ಧ್ವಸ್ತವಾಗಿ ಹೋಗುವಂತಹ ಸಂದರ್ಭ. ಹಾಗಾಗಿ ಶ್ರೀರಾಮಚಂದ್ರ ಅಲ್ಲಲ್ಲಿರುವ ಋಷಿಗಳಿಗೆ, ಮುನಿಗಳಿಗೆ ಭರವಸೆ ಕೊಟ್ಟು ಬಂದದ್ದಲ್ಲ. ಕೂಡಲೇ ತಾಟಕೆಯಾಗಿರಬಹುದು, ಸುಬಾಹು ಮಾರೀಚರಾಗಿರಬಹುದು, ಇನ್ನನೇಕ
ಖರದೂಷಣಾದಿ ರಾಕ್ಷಸರಾಗಿರಬಹುದು, ಕೊನೆಗೆ ರಾವಣ ಕುಂಭಕರ್ಣ ಎಲ್ಲರನ್ನೂ ನಾಶ ಮಾಡಿ ಸಂಸ್ಕೃತಿಯನ್ನು, ಧರ್ಮವನ್ನು ಉಳಿಸಿದ, ಶಾಸ್ತ್ರವನ್ನು ಉಳಿಸಿದ, ಪರಂಪರೆಯನ್ನು ಉಳಿಸಿದ. ಇವತ್ತು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಎಲ್ಲ ಜನರು ಇಂತಹ ಕರಾಳವಾದ ಕಲಿಯುಗದಲ್ಲಿಯೂ ಇವತ್ತಿಗೂ ಧೈರ್ಯದಿಂದ, ಶ್ರದ್ಧೆಯಿಂದ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ, ಇವತ್ತಿಗೂ ಬಹುಸಂಖ್ಯಾತರಾಗಿ ನಮ್ಮ ಧರ್ಮದ, ಸನಾತನ ಧರ್ಮ ನಮ್ಮ ದೇಶದಲ್ಲಿ ತಲೆ ಎತ್ತಿ ನಡೀತಾ ಇದೆ ಅಂದರೆ ಇದು ಶ್ರೀರಾಮಚಂದ್ರನ ಅನುಗ್ರಹ, ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ. ಅವತ್ತು ಆ ದುಷ್ಟ ಶಕ್ತಿಗಳ ದಮನವನ್ನು ಪ್ರತ್ಯಕ್ಷವಾಗಿ ಮಾಡಿ ಇವತ್ತಿಗೂ ಅನೇಕ ಸಾಧು ಸಂತರಲ್ಲಿ ನಿಂತು, ಅನೇಕ ಸಮರ್ಥರಾದಂತಹ ಸನಾತನ ಧರ್ಮದಲ್ಲಿ ಶ್ರದ್ಧೆ ಇರುವಂತಹ ಅನೇಕ ಯುವ ಉತ್ಸಾಹಿಗಳಾದಂತಹ ರಾಜಕಾರಣಿಗಳು, ಸ್ವಯಂ ಸೇವಕರು, ಅಂಥವರಲ್ಲಿ ನಿಂತು ಶ್ರೀರಾಮಚಂದ್ರ ಇಂತಹ ಕಾಲದಲ್ಲಿಯೂ ಧರ್ಮದ ರಕ್ಷಣೆಯನ್ನು ಮಾಡಿಸ್ತಾ ಇದ್ದಾನೆ ಎಂದರೆ ದೀನಾನುಕಂಪಿ ಧರ್ಮಜ್ಞ. ಆ ಶಬ್ದವನ್ನು ಹೇಗೆ ಜೋಡಿಸಿದ್ದಾರೆ ನೋಡಿ ಮಹರ್ಷಿಗಳು. ಹಿಂದೆ ಬ್ರಾಹ್ಮಣ ಪ್ರತಿಪೂಜಕ, ಮಧ್ಯದಲ್ಲಿ ದೀನಾನುಕಂಪಿ ಧರ್ಮಜ್ಞ. ಒಂದಕ್ಕೊಂದು ಸಂಬಂಧ ಇದೆ. ಧರ್ಮ ಅಂದರೆ ಏನು ಅಂತ ತಿಳಿಸುವವ ಶ್ರೀರಾಮಚಂದ್ರ. ಆ ಧರ್ಮವನ್ನು ಪರಿಪಾಲನೆ ಮಾಡುವವರು ಬ್ರಹ್ಮಜ್ಞಾನಿಗಳಾದ ಋಷಿಗಳು, ಮುನಿಗಳು. ಇವರನ್ನು ಪೀಡೆ ಕೊಡುವ ಆ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡುವ ಮೂಲಕ ದೀನತೆಯಿಂದ ಕಷ್ಟದಲ್ಲಿದ್ದ ಜನರನ್ನು ರಕ್ಷಣೆ ಮಾಡಿ ಧರ್ಮವನ್ನು ಉಳಿಸಿದವನು ಶ್ರೀರಾಮಚಂದ್ರ ಅನ್ನುವ ಅರ್ಥದಲ್ಲಿ ದೀನಾನುಕಂಪಿ ಧರ್ಮಜ್ಞ ಎಂಬುದಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಧರ್ಮವನ್ನು ತಿಳಿದವನೇ ರಾಜನಾಗಬೇಕು ಅನ್ನುವುದು ಇಲ್ಲಿ ಬಹಳ ದೊಡ್ಡದಾದಂತಹ ಸಂದೇಶ. ಎಲ್ಲಿಯವರೆಗೆ ಒಬ್ಬ ತತ್ವಜ್ಞಾನಿ, ಧರ್ಮವನ್ನು ತಿಳಿದವ, ಧರ್ಮದ ಬಗ್ಗೆ ಶ್ರದ್ಧೆ ಇದ್ದವ, ಧರ್ಮಕ್ಕೆ ಪ್ರೋತ್ಸಾಹನೆಯನ್ನು ನೀಡುವಂತಹ ವ್ಯಕ್ತಿ ರಾಜನಾಗೋದಿಲ್ಲ, ಅಲ್ಲಿಯವರೆಗೆ ದೇಶದ ಉದ್ಧಾರ ಆಗೋದಿಲ್ಲ. ದೇಶದ ಉದ್ಧಾರ ಆಗಬೇಕು ಅಂದರೆ ಆ ದೇಶದ ದೊರೆಗೆ, ಒಡೆಯನಿಗೆ ಧರ್ಮದ ಬಗ್ಗೆ ಶ್ರದ್ಧೆ ಇರಬೇಕು. ಧರ್ಮ ಏನು ಅಂದರೆ ಗೊತ್ತಿರಬೇಕು. ಧರ್ಮವನ್ನು ಪ್ರೀತಿಸಬೇಕು, ಧರ್ಮವನ್ನು ಪ್ರೋತ್ಸಾಹಿಸಬೇಕು. ಅಂದರೆ ಮಾತ್ರ ರಾಜ್ಯ ಉಳಿಯೋದಕ್ಕೆ ಸಾಧ್ಯ ಇದೆ. ಶ್ರೀಮಠ್ ಟೀಕಾಕೃತ್ಪಾದರು ಈ ಮಾತನ್ನು ತಿಳಿಸ್ತಾರೆ. ಇವತ್ತೇನಾದರೂ ಧರ್ಮ ಅನ್ನುವ ಒಂದು ವಸ್ತುವನ್ನು ಮೈನಸ್ ಮಾಡಿದರೆ ಏನಾಗತ್ತೆ? ಚಾರ್ವಾಕರು ಹೇಳುತ್ತಾರೆ ಅಂತ ಇದೀಗ ಕೇಳಿದಿರಿ. ಧರ್ಮವೇ ಇಲ್ಲ ಅಂತಾರೆ. ಮನಸ್ಸಿಗೆ ಬಂದಂತೆ ಜೀವನವನ್ನು ಮಾಡಿ, ಸಾಲ ಮಾಡಿ ಆದರೂ ಹೊಟ್ಟೆ ತುಂಬ ತಿಂದು ತೇಗಿ ಆನಂದ ಪಡಿ, ವ್ರತ, ನಿಯಮ, ಅನುಷ್ಠಾನ, ತಂದೆ ತಾಯಿಗಳ ಸೇವೆ, ಗುರುಗಳ ಸೇವೆ, ದೇವಸ್ಥಾನಗಳು, ಪ್ರದಕ್ಷಿಣೆ, ನಮಸ್ಕಾರ, ಪಾಪ ಪುಣ್ಯ, ಇದೆಲ್ಲ ಭಯ ಯಾವುದೂ ಬೇಡ, ನಿಮಗೆ ಏನು ಇಚ್ಛೆ ಬರುತ್ತದೋ ಹಾಗೆ ಮಾಡಿ ಅಂತ. ಇದನ್ನು ಹೇಳೋದಕ್ಕೆ ಶಾಸ್ತ್ರ ಆಗಬೇಕು? ಶಾಸ್ತ್ರವೇ ಬೇಕಿಲ್ಲ. ಒಂದು ವೇಳೆ ಧರ್ಮವೇ ಇಲ್ಲ ಅನ್ನುವುದೇ ನಿಮ್ಮ ಪ್ರತಿಪಾದನೆಯಾದರೆ, ಧರ್ಮವನ್ನು ಉನ್ಮೂಲನ ಮಾಡಿದರೆ, ಧರ್ಮವನ್ನು ಕಿತ್ತಿ ಹಾಕಿದರೆ ಸಮಾಜದಿಂದ ಆಗುವ ಅನರ್ಥ ಏನು ಅಂತಾರೆ. ಧರ್ಮ ಇಲ್ಲ ಅಂತ ಹೇಳುವವ ವ್ಯಕ್ತಿಯ ಮನೆಗೆ ಮೊಟ್ಟ ಮೊದಲು ಕಳ್ಳತನ ಮಾಡುವುದಕ್ಕೆ ಒಳಗೆ ನುಗ್ಗುತ್ತಾರೆ. ಉಪನ್ಯಾಸ ಕೇಳಿದವರು, ನೀವೇ ತಾನೇ ಹೇಳಿದ್ದು ಧರ್ಮ ಇಲ್ಲ ಅಂತ. ಅಲ್ಲೋ, ನಿಮಗಿಷ್ಟು ಒಳ್ಳೆಯ ದಾರಿ ತೋರಿಸಿದ್ದೇನೆ, ನನ್ನ ಮನೇನೇ ಕಳ್ಳತನ ಮಾಡ್ಲಿಕ್ಕೆ ಬರ್ತೀರಾ ಅಂದರೆ ನಿಮ್ಮನೆ ನೀವೇ ಹೇಳಿದ್ದನ್ನು ಕೇಳೋದಕ್ಕೆ ಬರ್ತಾ ಇದ್ದೇವೆ. ಧರ್ಮವೇ ಇಲ್ಲ ಅಂದಮೇಲೆ ಇನ್ನೊಬ್ಬರ ಸ್ವತ್ತನ್ನು ಕಳ್ಳತನ ಮಾಡಬಾರದು. ಯಾಕೆ? ಇಚ್ಛೆಗೆ ಬಂದದ್ದನ್ನು ಮಾಡೋದೇ ಮನುಷ್ಯನ ಒಂದು ಗುರಿ ಅಂತಾದರೆ ಕಳ್ಳತನ ಯಾಕೆ ಮಾಡಬಾರದು? ಪರಸ್ತ್ರೀಯರನ್ನು ಯಾಕೆ ನೋಡಬಾರದು? ಯಾಕೆ ನಾನಾ ವಿಧವಾದಂತಹ ಕೊಲೆ? ತನಗೆ ಹಣ ಬೇಕು, ಇನ್ನಿತರ ಅನೇಕ ಭೋಗ ಸಾಧನಗಳು ಬೇಕು. ಏನು ಮಾಡಿದರೆ ತನಗೆ ಸಿಗತ್ತೋ ಅದನ್ನು ಮಾಡ್ತಾನೆ. ಕೊಲೆ ಬೇಕು ಅಂದರೆ ಕೊಲೆ ಮಾಡ್ತಾನೆ, ಕಳ್ಳತನ ಅಂದರೆ ಕಳ್ಳತನ, ಲಂಚ ಅಂದರೆ ಲಂಚ, ಎಲ್ಲನೂ ಮಾಡಬಹುದು. ಎಲ್ಲದಕ್ಕೂ ಮುಕ್ತದ್ವಾರ ಅಂತ. ಆದರೆ ಇವತ್ತಿಗೂ ಸಮಾಜ ಆ ಸ್ಥಿತಿಗೆ ಹೋಗಿಲ್ಲ. ಬೇಕಾದಷ್ಟು ಜನ ಕಳ್ಳರಿದ್ದಾರೆ, ಆದರೆ ಎಲ್ಲರೂ ಕಳ್ಳರಿಲ್ಲ. ಕಳ್ಳರನ್ನು ಹೊಡೆಯುವವರಿದ್ದಾರೆ,
ಕಳ್ಳತನವನ್ನು ತಡೆಯುವವರಿದ್ದಾರೆ, ಕಳ್ಳತನವನ್ನು ದ್ವೇಷ ಮಾಡುವವರಿದ್ದಾರೆ, ಸುಳ್ಳನ್ನು ದ್ವೇಷ ಮಾಡುವವರಿದ್ದಾರೆ, ಲಂಚವನ್ನು ಮಾಡಬಾರದು ಅನ್ನುವವರಿದ್ದಾರೆ. ಇವತ್ತಿಗೂ ಅಕ್ಕ ತಂಗಿಯರಂತೆ ಪರಸ್ತ್ರೀಯರನ್ನು ಗೌರವದಿಂದ ಕಾಣುವವರಿದ್ದಾರೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನುವ ರೀತಿಯಲ್ಲಿ ನಾರಿಯರಿಗೆ ಅತ್ಯಂತ ಉನ್ನತವಾದ ಗೌರವದ ಮಾತೃಸ್ಥಾನದಲ್ಲಿ ಕಾಣುವಂತಹ ಸಂಸ್ಕೃತಿ ನಮ್ಮ ಭಾರತ ದೇಶದಲ್ಲಿ ಉಳಿದಿದೆ ಅಂದರೆ ಅದು ಧರ್ಮದ ಮೂಲಕವಾಗಿ ಉಳಿದದ್ದು. ಇದು ವಿಜ್ಞಾನದ ಕೊಡುಗೆಯಲ್ಲ, ಮನಸ್ಸಿಗೆ ಬಂದಂತೆ ವರ್ತನೆ ಮಾಡಿ ಇಂಥ ನಾಸ್ತಿಕ್ಯದ ಬೋಧನೆಯನ್ನು ಮಾಡುವವರ ಕೊಡುಗೆಯಲ್ಲ. ಇದು ಆಸ್ತಿಕ ಮಹಾಶಯರ ಸತತವಾದ ಪರಿಶ್ರಮದ, ವ್ರತ ನಿಯಮಗಳ ಅನುಷ್ಠಾನದ, ಅವಿರತವಾದಂತಹ ಧರ್ಮದ ಪರಂಪರೆಯ ಕೊಡುಗೆ. ಅದು ಇವತ್ತಿನ ಸಮಾಜ ಸುಖವಾಗಿ ಇನ್ನೊಬ್ಬರದನ್ನು ಮುಟ್ಟಬಾರದು ಅನ್ನುವ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇದೆ, ಗೌರವದಿಂದ ವರ್ತನೆ ಮಾಡ್ತಾ ಇದೆ. ಇವತ್ತಿಗೂ ನಿಶ್ಚಿಂತವಾಗಿ ನೀವೆಲ್ಲ ಇಲ್ಲಿ ಬಂದು ಗಂಟೆಗಟ್ಟಲೆ ಉಪನ್ಯಾಸವನ್ನು ಕೇಳ್ತೀರಿ. ಮನೆ ಚಿಂತೆ ಬಿಟ್ಟು ಅಂದರೆ ನಿಮ್ಮ ಮನೆಯನ್ನು ರಕ್ಷಣೆ ಮಾಡ್ತಾ ಇರೋದು ಅದು ಧರ್ಮ, ಬರೇ ಬೀಗ ಅಲ್ಲ. ಬೀಗ ಹಾಕಿ ಬಂದಿದ್ದೇವೆ, ಮನೆ ಸುರಕ್ಷಿತವಾಗಿದೆ ಅಂತ ತಿಳಿದಿದ್ರೆ ಅದು ತಪ್ಪು. ನಾಸ್ತಿಕ್ಯದ ಉಪದೇಶ ಮಾಡುವ ಜನರ ಬಾಯಿಗೆ ಬೀಗ ಹಾಕಿದೆ ನಮ್ಮ ಸನಾತನ ಧರ್ಮ ಅನ್ನೋದಕ್ಕಾಗಿ ನಿಮ್ಮ ಮನೆ ಉಳಿದಿದೆ, ನೀವು ಹಾಕಿದ ಕಬ್ಬಿಣದ ಬೀಗ ಅಲ್ಲ. ಹಾಗಾದರೆ ಧರ್ಮಜ್ಞ ಇಂತಹ ಧರ್ಮಂ ಜಾನಾತಿ ಧರ್ಮಂ ಜ್ಞಾಪಯತಿ. ಈ ಧರ್ಮವನ್ನು ತಿಳಿದವನು ಮಾತ್ರ ರಾಮ ಅಲ್ಲ, ಧರ್ಮವನ್ನು ತಿಳಿಸಿದವನು ಶ್ರೀರಾಮಚಂದ್ರ, ಆ ಧರ್ಮವನ್ನು ಉಳಿಸಿದವನು ಶ್ರೀರಾಮಚಂದ್ರ. ಹಯಗ್ರೀವ ಬೇರೆಯಲ್ಲ, ರಾಮ ಬೇರೆಯಲ್ಲ. ರಾಮ ತನ್ನ ನಡತೆಯಿಂದಲೂ ಧರ್ಮವನ್ನು ತೋರಿಸಿದ, ಉಪದೇಶವನ್ನೂ ಮಾಡಿದ್ದಾನೆ. ಹಯಗ್ರೀವ ರೂಪದಿಂದ ಎಲ್ಲ ಶಾಸ್ತ್ರಗಳ ಉಪದೇಶವನ್ನು ಮಾಡಿ ಧರ್ಮವನ್ನು ಬೋಧನೆ ಮಾಡಿದವನೇ ಹಯಗ್ರೀವ, ಅವನೇ ಶ್ರೀರಾಮಚಂದ್ರ. ಹಯಗ್ರೀವ ದೇವರಿಗೆ ಧರ್ಮ ಅಂತ ಹೆಸರಿದೆ, ಧರ್ಮವನ್ನೇ ತಿಳಿಸುವವರು, ಆದ್ದರಿಂದ ಧರ್ಮಜ್ಞರು. ಶ್ರೀಮದ್ಭಾಗವತದ ಪಂಚಮಸ್ಕಂಧದಲ್ಲಿಯೂ ಸರಿ, ಶ್ರಾವಣ ಮಾಸದ ಮಹಾತ್ಮ್ಯದಲ್ಲಿಯೂ ಸರಿ, ಹಯಗ್ರೀವ ದೇವರ ಬಗ್ಗೆ ತಿಳಿಸುವಾಗ ಧರ್ಮಾಯ ಆತ್ಮಶೋಧನಾಯ ಎಂಬುದಾಗಿ ಹೇಳುತ್ತಾರೆ. ಹಯಗ್ರೀವ ದೇವರನ್ನು ಧರ್ಮ ಅಂತ ಕರೆದಿದ್ದಾರೆ. ಧರ್ಮವನ್ನು ತಿಳಿಸುವ ದೇವರು, ಧರ್ಮವನ್ನು ತಿಳಿದ ದೇವರು, ಅಂತಹ ದೇವರು ಹಯಗ್ರೀವ, ಅವನೇ ಶ್ರೀರಾಮಚಂದ್ರ. ರಾಮನ ಬಗ್ಗೆ ತಿಳಿಸಿದವರು ಹಯಗ್ರೀವ ದೇವರೇ. ರಾಮಾಯಣವನ್ನು ರಚನೆ ಮಾಡಿದವರು, ಮೂಲ ರಾಮಾಯಣವನ್ನು ರಚನೆ ಮಾಡಿದವರೇ ಹಯಗ್ರೀವ ದೇವರು. ಅಂತಹ ಆ ಹಯಗ್ರೀವ ದೇವರು ರಾಮನ ಬಗ್ಗೆ ತಿಳಿಸಿದವರು, ಧರ್ಮದ ಬಗ್ಗೆ ತಿಳಿಸಿದವರು. ಆ ಕಾರಣಕ್ಕಾಗಿ ಇವತ್ತಿಗೂ ಧರ್ಮ ಇಂತಹ ಉನ್ನತವಾದ ಸ್ಥಿತಿಯಲ್ಲಿ ವೈಭವದಿಂದ ನಮ್ಮ ಸಮಾಜದಲ್ಲಿ ನಡೀತಾ ಇದೆ. ನಾವು ನೀವೆಲ್ಲ ಸುಖವಾಗಿದ್ದೇವೆ. ಆಸ್ತಿಕ ದರ್ಶನಾನಾಮಿದಾನೀಮಪ್ಯನುನ್ಮೂಲಿತತ್ವಾತ್ ಅಂತಾರೆ ಶ್ರೀಮಠ್ ಟೀಕಾಕೃತ್ಪಾದರು. ಅಂತಹ ಆಸ್ತಿಕ ದರ್ಶನಗಳ ಶ್ರದ್ಧಾ ಕೇಂದ್ರ, ಮುಖ್ಯ ವಿಷಯ ವಸ್ತುವೇ ಶ್ರೀರಾಮಚಂದ್ರ. ಧರ್ಮದ್ಯನಾನುಕಂಪಿ ಧರ್ಮಜ್ಞ ಎಂಬುದಾಗಿ ವಾಲ್ಮೀಕಿ ಮಹರ್ಷಿಗಳು ತಿಳಿಸಿಕೊಡ್ತಾರೆ. ಅಂತಹ ಶ್ರೀರಾಮಚಂದ್ರನ ಆ ಅವಿಚ್ಛಿನ್ನ ಪರಂಪರೆಯಲ್ಲಿ ಬಂದಂತಹ ಎಲ್ಲ ಆಸ್ತಿಕ ಮಹಾಶಯರು, ಸನಾತನ ಧರ್ಮವನ್ನು ಅನುಸರಣೆ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಗಳೂ ಕೂಡ ಶ್ರೀರಾಮಚಂದ್ರನ ಆದರ್ಶವನ್ನು ಚೆನ್ನಾಗಿ ತಿಳಿದು ರಾಮನಾಮವನ್ನು ಭಕ್ತಿಯಿಂದ ಜಪಿಸಿ ಒಳ್ಳೆ ತರಹದ ಆಧ್ಯಾತ್ಮಿಕವಾದ ಟಾನಿಕ್ ತೆಗೆದುಕೊಂಡು ದೃಢಕಾಯರಾಗಿ ದೃಢವಾದ ಮನಸ್ಸನ್ನು ಪಡೆದುಕೊಂಡು ಅತ್ಯಂತ ಶ್ರದ್ಧೆಯಿಂದ ನಿಷ್ಠೆಯಿಂದ ಧರ್ಮವನ್ನು ಮಾಡಿ ಯಾವತ್ತಿಗೂ ಅನ್ಯ ಧರ್ಮೀಯರ ಎಂಥದೇ ಆಕ್ರಮಣ ಇರಬಹುದು, ನಾನಾ ರೀತಿಯ ಆಕ್ರಮಣಗಳನ್ನು ಅನ್ಯ ಧರ್ಮೀಯರು ಮಾಡ್ತಾ ಇರಬಹುದು. ಅದು ದೈಹಿಕವಾಗಿಯೂ ಆಕ್ರಮಣ ಮಾಡಬಹುದು, ಪ್ರೀತಿಯ ನೆಪದಲ್ಲಿ ವಂಚನೆಯನ್ನು ಮಾಡಿ ಆಕ್ರಮಣವನ್ನು ಮಾಡ್ತಾ ಇರಬಹುದು, ಆರ್ಥಿಕವಾದ ಆಮಿಷಗಳನ್ನು ತೋರಿಸಿ ಆಕ್ರಮಣವನ್ನು ಮಾಡ್ತಾ ಇರಬಹುದು. ಯಾವುದೇ ತರಹದ ಆಕ್ರಮಣಕ್ಕೂ ಬಲಿಯಾಗದಂತೆ ರಾಮನ ಪಾದವನ್ನು ಗಟ್ಟಿಯಾಗಿ ಹಿಡಿದು ಎಲ್ಲವನ್ನೂ ಎದುರಿಸಿ
ಏನೇ ಆದರೂ ಕೂಡ ನಾವು ನಮ್ಮ ಸನಾತನ ಧರ್ಮವನ್ನು ಬಿಡೋದಿಲ್ಲ, ನಮ್ಮ ಆಚರಣೆಯಿಂದ ನಾವು ಈಚೆಗೆ ಬರೋದಿಲ್ಲ, ಸ್ಥಿರವಾಗಿ ಸನಾತನ ಧರ್ಮವನ್ನು ಪರಿಪಾಲನೆ ಮಾಡ್ತೇವೆ ಎನ್ನುವಂತಹ ದೃಢವಾದ ಪ್ರತಿಜ್ಞೆಯನ್ನು ಪ್ರತಿಯೊಬ್ಬರೂ ಕೂಡ ನೀವು ಮಾಡಬೇಕು. ನೀವು ಮಾಡಿಯೇ ಇದ್ದೀರಿ. ನಿಮ್ಮ ಜೊತೆಗೆ ನಿಮ್ಮ ಎಲ್ಲ ಮಕ್ಕಳು, ನಿಮ್ಮ ಇಷ್ಟರು, ಮಿತ್ರರು, ಬಾಂಧವರು ಎಲ್ಲರಿಂದಲೂ ಈ ಪ್ರತಿಜ್ಞೆಯನ್ನು ಮಾಡಿಸಿ ಯಾವುದೇ ತರಹದ ಆಕರ್ಷಣೆಗೂ ಭಯಕ್ಕೂ ಬಲಿಯಾಗದಂತೆ ನಮ್ಮ ಧರ್ಮವನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಇವತ್ತು ಪ್ರತಿಯೊಬ್ಬರೂ ಕೂಡ ಮಾಡಬೇಕಾದ ಅವಶ್ಯಕತೆ ಇದೆ. ಆ ದೃಷ್ಟಿಯಲ್ಲಿ ಎಲ್ಲರೂ ಈ ಪ್ರತಿಜ್ಞೆಯನ್ನು ಮಾಡಿ, ದೀನಾನುಕಂಪಿ ಧರ್ಮಜ್ಞ, ಧರ್ಮಜ್ಞನಾದ ಭಗವಂತ, ನೀವೇನು ಧರ್ಮ ಮಾಡ್ತೀರಿ ಇದನ್ನು ಕಣ್ಣಾರೆ ಕಂಡು ಅನುಗ್ರಹ ಮಾಡುವ ಧರ್ಮಜ್ಞ ಶ್ರೀರಾಮಚಂದ್ರ ದೀನಾನುಕಂಪಿಯಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುತ್ತಾನೆ, ಕಷ್ಟಗಳನ್ನು ಪರಿಹಾರ ಮಾಡುತ್ತಾನೆ. ಯಾವುದೇ ತರಹದ ಮೋಸದ, ವಂಚನೆಯ, ಇತರರ ಮಾತುಗಳಿಗೆ ಯಾವ ತರಹದ ಸಂಶಯವನ್ನು ಪಡದೆ ದೃಢವಾದ ವಿಶ್ವಾಸದಿಂದ ಜ್ಞಾನವನ್ನು ಪಡೆದುಕೊಂಡು ನಮ್ಮ ಧರ್ಮದ ಅನುಷ್ಠಾನವನ್ನು ಮಾಡಿ ರಾಮನ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು ಎಂಬ ಸಂದೇಶವನ್ನು ವಾಲ್ಮೀಕಿ ರಾಮಾಯಣ ಎಲ್ಲರಿಗೆ ನೀಡುತ್ತಾ ಇದೆ. ಶ್ರೀರಾಮಚಂದ್ರನ ಅನುಗ್ರಹದಿಂದ ರಾಮರಾಜ್ಯದ ಸ್ಥಾಪನೆ ನಮ್ಮ ಭಾರತ ದೇಶದಲ್ಲಿ ಆಗಿದೆ. ಇದೇ ರೀತಿ ಈ ರಾಮರಾಜ್ಯ ನಿರಂತರವಾಗಿರಬೇಕು. ರಾಮರಾಜ್ಯಕ್ಕೆ ಯಾವುದೇ ತರಹದ ಧಕ್ಕೆ ಬರದೇ ಇರೋ ಹಾಗೆ ರಾಮ 500 ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ಬಂದು ಚೆನ್ನಾಗಿ ಗಟ್ಟಿಮುಟ್ಟಿಯಾಗಿ ನೆಲೆಸಿದ್ದಾನೆ. ಅಯೋಧ್ಯೆಯ ಮಂದಿರದಲ್ಲಿ, ನಮ್ಮ ಭಾರತ ದೇಶದ ಹೃದಯದಂತೆ ಇರುವ ಅಯೋಧ್ಯೆಯಲ್ಲಿ ಇವತ್ತು ಶ್ರೀರಾಮಚಂದ್ರ ಬಂದದ್ದು ಒಂದು ದೊಡ್ಡ ಸಂತೋಷದ ಸಂಗತಿ. ಅದು ರಾಮರಾಜ್ಯದ ಸ್ಥಾಪನೆಯಾದದ್ದರ ಒಂದು ದೊಡ್ಡ ಕುರುಹಾದರೆ ರಾಮನ ಸ್ಥಾಪನೆ ಪ್ರತಿಯೊಬ್ಬರ ಹೃದಯ ಮಂದಿರದಲ್ಲಿಯೂ ಆಗಬೇಕು. ರಾಮನ ಆದರ್ಶಗಳ ಸ್ಥಾಪನೆಯಾಗಬೇಕು. ಇಂತಹ ರಾಮನ ಆದರ್ಶದ ಪರಿಪಾಲನೆಗೆ ಅನುಕೂಲವಾದ ವಾತಾವರಣ ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಗುವುದಕ್ಕೆ ಬೇಕಾದ ರಾಮರಾಜ್ಯದ ಸ್ಥಾಪನೆ, ರಾಮರಾಜ್ಯದ ರಕ್ಷಣೆ ನಿಮ್ಮೆಲ್ಲರ ಕೈಯಲ್ಲಿದೆ. ಅದನ್ನು ಚೆನ್ನಾಗಿ ನೀವು ಪರಿಪಾಲನೆ ಮಾಡಿ ಶ್ರೀರಾಮಚಂದ್ರನ ಸೇವೆಯನ್ನು ಮಾಡಬೇಕು. ರಾಮರಾಜ್ಯದ ಸ್ಥಾಪನೆಯಾಗುವುದಕ್ಕೆ ಎಲ್ಲರೂ ಕೈ ಜೋಡಿಸಿ ಭಗವಂತನ ಸೇವೆಯನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ರಾಮ 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 ಜೈ ಶ್ರೀರಾಮ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಕ್ಷಮಃ.
ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ನಿಮ್ಮೆಲ್ಲರ ಭಕ್ತಿಪೂರ್ವಕವಾದ ಹಯಗ್ರೀವನ ಪ್ರಾರ್ಥನೆಗೆ ಹಯಗ್ರೀವ ದೇವರೇ ಉತ್ಸವದಲ್ಲಿ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ್ಬೇಕು, ದಯಮಾಡಿ ಹೇಳ್ಬಾರ್ದು, ಸ್ವಲ್ಪ ದಾರಿ ಬಿಡ್ಬೇಕಷ್ಟೇ ಮಧ್ಯದಲ್ಲಿ. ಸರ್ವ ವಿದ್ಯಾಪ್ರದನಾದ ಹಯಗ್ರೀವ ದೇವರು ವಾಹನದ ಉತ್ಸವದಲ್ಲಿ ಬರ್ತಾ ಇದ್ದಾರೆ. ದಯಮಾಡಿ ದಾರಿ ಬಿಡಬೇಕು ಎಲ್ಲರೂ ಕೂಡ. ಗರುಡೋತ್ಸವ ಹನುಮನ್ ದೇವ್ರು ಏನದು ಯಾವ್ದು ಹೇಳಿ